ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಥದ್ದೇ ಆದ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಅದು ನಮ್ಮ ರಾಜ್ಯದಲ್ಲಿನ ಒಂದು ಕಸ ಸಮಸ್ಯೆ ಅಂತ ಆಗ್ಬೋದು, ಅಥವಾ ರಸ್ತೆ ಟಾರ್ ಇಲ್ಲದೆ ಅಂತಿರೋ ಅಂತ ಆಗ್ಬೋದು, ಮತ್ತೆ ಚರಂಡಿಗಳಲ್ಲಿ ಏನು ಕಸ ಕಟ್ಕೊಂಡಿರುತ್ತೆ ಅದು ನೀರು ಹೋಗ್ತಿಲ್ಲ ಅಂತ ಆಗ್ಬೋದು, ಅದು ಮಳೆ ಬಂದ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಇನ್ನೊಂದು ಸಮಸ್ಯೆ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಮಲ್ಲಿ ಬೇಕಾಗಿರುವಂಥದ್ದು ಮನೆ ಮುಂದೆ ಕಸದ ಗಾಡಿ ಬರಲಿಲ್ಲ ಅಂದ್ಬಿಟ್ಟು ನಾವು ಎಲ್ಲಂದ್ರಲ್ಲಿ ಕಸ ರಸ್ತೆಗೆ ಎಸೆಯುವಂಥದ್ದು ಅದು ಇದ್ದೇ ಇದೆ. ಅದು ಈಗಿನ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯ ಮನುಷ್ಯರ ಒಂದು ರೀತಿಯ ದುರ್ವರ್ತನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ದು ಇರುವಂತ ಮನೆ ಕಸ ತಗೊಂಡು ರಸ್ತೆಗೆ ಹಾಕ್ಬಿಟ್ರೆ ಸಾಕು, ಅದನ್ನ ತೊಳೆದು ಕ್ಲೀನ್ ಮಾಡ್ಬಿಟ್ರೆ ನಮ್ಮ ಮನೇಲಿ ಮುಗ್ದೋಯ್ತು ಅನ್ನುವಂತ ಇರುವಂತ ಸ್ಥಿತಿ ಜನರ ಮನಸ್ಥಿತಿ. ಯಾಕೆ ಈ ಸುದ್ದಿ ನೀವು ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ ಅಂದ್ರೆ, ಪ್ರತಿ ಸಲ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸರ್ಕಾರದ ಮೇಲೆ ಬ್ಲೇಮ್ ಮಾಡ್ತಾನೆ ಇರ್ತೀವಿ ಅಥವಾ ಆರೋಪ ಮಾಡ್ತಾನೆ ಇರ್ತೀವಿ. ಸರ್ಕಾರ ಹಿಂಗ್ ಮಾಡ್ಲಿಲ್ಲ, ಹಂಗ್ ಮಾಡ್ಲಿಲ್ಲ, ಹಿಂಗ್ ಮಾಡ್ಲಿಲ್ಲ, ಹಿಂಗ್ ಮಾಡ್ಲಿಲ್ಲ ಅಂತ. ನಾವು ಒಬ್ಬ ರಾಜ್ಯದ ಒಬ್ಬ ದೇಶದ ಪ್ರಜೆ, ನಾವು ಕೇಳಬೇಕು, ನಮ್ಮ ಹಕ್ಕು. ಒಬ್ಬ ಕಸದ ಪೌರ ಕಾರ್ಮಿಕ ಆಗ್ಬೋದು ಅಥವಾ ಇತರೆ ಏನು ಕಸ ತಗೊಂಡೋಗುವಂಥದ್ದು ಬಂದಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡೋಣ. BBMP ಅಥವಾ GBI ಈಗೇನಿದೆ ಅಧಿಕಾರಿಗಳನ್ನ ಕೇಳೋಣ, ಏನಿಗೆ ಬಂದಿಲ್ಲ ಅಂತ. ಒಬ್ಬ ಕ್ಷೇತ್ರಕ್ಕೆ ಒಬ್ಬ ಕಾರ್ಪೊರೇಟರ್ ಅಂತ ಹಿಡಿದಿ ಒಬ್ಬ MLA, ಒಬ್ಬ MP, ಅದಕ್ಕೆ ಉಸ್ತುವಾರಿ ಸಚಿವ, ಜೊತೆಗೆ ಮೇನ್ ಇನ್ನಾದ್ಮೇಲೆ ಉಪಮುಖ್ಯಮಂತ್ರಿ ಬರ್ತಾನೆ, ಮುಖ್ಯಮಂತ್ರಿ ಬರ್ತಾನೆ. ಇಲ್ಲಿಯವರೆಗೂ ಇರ್ಬೇಕಾದ್ರೆ ನೀವು ಸಮಸ್ಯೆಗಳನ್ನ ನೀವೇ ಹೇಳ್ಕೋತೀರಾ, ಮತ್ತೆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಸಮಸ್ಯೆ ಆಗಿದೆ ಅಂತ ನೀವು ಹೇಳ್ತೀರಾ. ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ನಿಮ್ಮಲ್ಲಿ ಇಲ್ವಲ್ಲ, ಹೇಳ್ತಾನೆ ಇರ್ತೀರಾ. ಅದಕ್ಕೆ ವೇದಿಕೆನೂ ಸಹ ಇದೆ, ಸರ್ಕಾರದ ಟ್ವಿಟರ್ ಮಾಡಿ ಸಮಸ್ಯೆ ಇದ್ದಾಗ ಬಗೆಹರಿಸ್ತಾರೆ. ಆಗ್ಲಿಲ್ವಾ, ನಿಮ್ಮ ಕ್ಷೇತ್ರದ ಕೌನ್ಸಿಲರ್ ಯಾರು ಇರ್ತಾರೆ ಕಂಪ್ಲೇಂಟ್ ಮಾಡಿ, ಅಧಿಕಾರಿಗಳು ಇರ್ತಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಟ್ಕೊಂಡು ಕೂರಿಸಿರೋ ಸರ್ಕಾರ ಇನ್ನೇನ್ ಕೇಳಿ. ನಮ್ಮ ರಾಜ್ಯದ ಸಮಸ್ಯೆಗಳು ನಮ್ಮಲ್ಲಿ ಏನ್ ನಡೀತೆ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಇರೋದು. ನಮ್ಮ ತೆರಿಗೆ ದುಡ್ಡಲ್ಲಿ ಅವರಿಗೆ ಸ್ಯಾಲ್ರಿ ಕೊಡ್ತಿರೋದು. ನಾವು ಜನರು ಏನಾಗ್ಬಿಟ್ಟಿದೀವಿ, ಸ್ಟಿಕಾನು. ನಾವು ಸರಿ ಇದ್ರೆ ಸಾಕಪ್ಪ, ನಾವು ಸೇಫ್ ಆಗಿದ್ರೆ ಸಾಕು, ಬೇರೆ ರಂಗನ ಹಾಳಾಗೋಗ್ಲಿ. ನೋಡಿ, ನಮ್ಮ ರಾಜ್ಯ ಅಂತ ಬಂದಾಗ ನಾವೆಲ್ಲರೂ ಒಂದನ್ನ ಆ ರಾಜ್ಯವನ್ನು ಮುನ್ನಡೆಸ್ಕೊಳ್ಬೇಕು, ಆ ರಾಜ್ಯವನ್ನು ತಗೊಂಡೋಗ್ಬೇಕು. ಆ ಜವಾಬ್ದಾರಿ ನಮ್ಮ ಜನರದು. ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಸಮಸ್ಯೆ ನಡೀತಿದ್ಯಾ, ಆ ಸಮಸ್ಯೆಗೆ ನಾವು ಪೂರಕವಾಗಿ ಸಹಕಾರ ನೀಡಬೇಕು. ಪ್ರತಿ ಸಲ ನಾವು ಸರ್ಕಾರಕ್ಕೆ ಬೈಯುವಂಥದ್ದಲ್ವಲ್ಲ. ಒಂದ್ ಮಾಡೋಣ, ಸರ್ಕಾರಕ್ಕೆ ತಿಳಿಸೋಣ. ಕೇಳಲಿಲ್ವಾ, ಅಧಿಕಾರಿಗಳಿದ್ದಾರೆ ನಿಮ್ಮ ಏರಿಯಾದಲ್ಲಿ. ಎಷ್ಟು ವರ್ಷದಿಂದ ಇರ್ತೀರಾ ನೀವು? ಹುಡ್ತಾಗಿಂದ ಏರಿಯಾದಲ್ಲಿ ಇರ್ತೀರಾ, 6ರಿಂದ 10 ವರ್ಷ ಅದೇ ಏರಿಯಾದಲ್ಲಿ ಇರ್ತೀರಾ. ಅಕ್ಕಪಕ್ಕವ್ರ ಮನೆಯವರೆಲ್ಲ ಗೊತ್ತಿರುತ್ತಾರೆ ನಿಮ್ಗೆ. ಒಂದ್ಗೂಡಿ ನಿಮ್ಮ ರಸ್ತೆಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳಿ. ಪ್ರತಿ ಸಲ 5 ವರ್ಷಕ್ಕೊಂದ್ಸತಿ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ಗೊತ್ತಿರುತ್ತೆ ಅಲ್ವಾ. ನೋಡಿ, ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಈಗಿನ ಯುವಕರು ಒಂದು ರೀತಿಯ ಬದಲಾವಣೆ ಆಗ್ತಿದ್ರೆ, ಈ ಹಿಂದೆ ಇದ್ದಂತಹ ಏನೊಂದಿಷ್ಟು ನಮ್ಮ ಹಿಂದೆ ಹಿರಿಯರು ಅಂತ ಇದಾರೆ ಗೊತ್ತಾ, ಅವ್ರು ಏನಾಗ್ಬಿಟ್ಟಿದ್ರೆ ಒಂದಿಷ್ಟು ಸ್ಟಿಕಾನ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ನಾನು ಭೇದ ಭಾವ ಮಾಡ್ತಿರುವಂಥದ್ದಲ್ಲ. ಏನು ಅಂದ್ರೆ ಒಂದು ರೀತಿಯ ಜಾತಿ ವ್ಯವಸ್ಥೆ ಇರುವಂಥದ್ದು. ಇದೇ ಜಾತಿ ಅಂತ ಬಂದು ಇದೇ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಇರುವಂಥದ್ದು. ನಾನು ಯಾವುದೇ ಜಾತಿ ಪಕ್ಷ ಭೇದ ಭಾವ ಮಾಡ್ತಿಲ್ಲ, ಇರುವಂಥದ್ದು ಫ್ಯಾಕ್ಟ್ ಹೇಳ್ತಿರುವಂಥದ್ದು. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಈ ಪಕ್ಷ ಅಂತ ಬಂದಾಗ ನಾವು ಇಂಥವ್ರಿಗೆ ಓಟ್ ಹಾಕ್ಬೇಕು ಅಂತ ಒಂದಿಷ್ಟು ಜನ ಸ್ಟಿಕಾನ್ ಆಗಿರ್ತಾರೆ. ನೋಡಿ, ಬದಲಾವಣೆ ಅನ್ನೋದ ಬಯಸ್ಬೇಕು, ಒಂದು ಅವಕಾಶ ಕೊಡಿ. ಉದಾಹರಣೆ ತಮಿಳ್ನಾಡು ತಗೋಬಹುದು, ವಿಜಯ್. ಅದು ಯಾವ ರೀತಿ ಬದಲಾವಣೆ ಆಯ್ತು. ಅವ್ನ್ ಗೆಲ್ತಾನೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ, CM ಆಗ್ತಾನೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಅವ್ರ ಮೇಲೆ ಎಷ್ಟೊಂದು ಆಪಾದನೆಗಳಿದೆ, ಕಾಲ್ ತುಳಿತ ಇರುವಂತ ಪ್ರಕರಣಗಳಿದೆ ಅವ್ರ ಮೇಲೂ. ಆದ್ರೂ ಆ ರೀತಿ ಬದಲಾವಣೆ ಅದಕ್ಕೆ ಸಾಧ್ಯವಾ? ಸಾಧ್ಯ ಆಯ್ತು. ಯುವಕರು ಅಥವಾ ಅಲ್ಲಿನ ಅಂತ ತಮಿಳ್ನಾಡು ಜನರವ್ರನ್ನ ಗೆಲ್ಸಿದ್ರು. ಆದ್ರೆ ನಮ್ಮ ರಾಜ್ಯದಲ್ಲಿ ದುಸ್ಥಿತಿ ಅಥವಾ ದುರ್ದೈವ ಅಂತ ಏನ್ ಹೇಳ್ಬೇಕು ಅಂದ್ರೆ, ಗೆಲ್ಸಿರೋರ್ನೇ ಗೆಲ್ಸ್ತಿದ್ದೀರಾ ಸ್ವಾಮಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.